10,000 ಎಕರೆ ವಿಸ್ತೀರ್ಣ ಜಾಗದಲ್ಲಿ ನಡೆದ ಮೆಗಾ ಉತ್ಸವ 144 ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭ ಮೇಳಕ್ಕೆ ಅದ್ದೂರಿ ತೆರೆ ಬಿದ್ದಿದೆ. ಸುಮಾರು 7,000 ಕೋಟಿ ರೂಪಾಯಿ ಖರ್ಚಲ್ಲಿ ನಡೆದ ಮಹಾಕುಂಭ ಮೇಳದಲ್ಲಿ ಗಳಿಸಿದಂತಹ ಹಣವೆಷ್ಟು ಗೊತ್ತಾ? ಬರೋಬ್ಬರಿ 4 ಲಕ್ಷ ಕೋಟಿ. ಅಂದ್ರೆ ಕರ್ನಾಟಕದ ಕಳೆದ ವರ್ಷದ ಬಜೆಟ್ಗಿಂತಲೂ ಹೆಚ್ಚು. ಪ್ರಯಾಗ್ರಾಜ್ನ ಮಹಾಕುಂಭ ಸಂಪನ್ನ. ಸಂಗಮ ನಗರಿಯಲ್ಲಿ ಭಕ್ತರ ಸುನಾಮಿ. ಮಹಾಕುಂಭದಲ್ಲಿ ಮಹಾ ರೆಕಾರ್ಡ್. 66 ಕೋಟಿ ಭಕ್ತರಿಂದ ಪುಣ್ಯಸ್ನಾನ. ನಲವತ್ತೈದು ದಿನಗಳಲ್ಲಿ 3 ಲಕ್ಷ ಕೋಟಿ ರೂಪಾಯಿ ಆದಾಯ. 10 ಕೋಟಿ ಜನರಿಗೆ ಉದ್ಯೋಗ ನೀಡಿದ ಕುಂಭ. ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಸಂಗಮ ಮಹಾಕುಂಭಮೇಳ ಸಂಪನ್ನವಾಗಿದೆ. ಇಡೀ ವಿಶ್ವವೇ ಸನಾತನ ಧರ್ಮದ ಮಹಾಸಂಗಮಕ್ಕೆ ದಂಗಾಗಿ ಹೋಗಿದೆ. ಸಂಗಮದಲ್ಲಿ ಕಂಡ ಭಕ್ತ ಸುನಾಮಿಯನ್ನ ಕಂಡು ಜಗತ್ತೇ ಹುಬ್ಬೇರಿಸಿದೆ. ಭಕ್ತಿ ಆಧ್ಯಾತ್ಮದ ಜೊತೆ ಉತ್ತರ ಪ್ರದೇಶ ರಾಜ್ಯದ ಬೊಕ್ಕಸಕ್ಕೂ ಯಾರೂ ಊಹಿಸದ ರೀತಿಯಲ್ಲಿ ಬೂಸ್ಟ್ ಸಿಕ್ಕಿದೆ. ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಉತ್ಸವ ಮಹಾಕುಂಭ ಮೇಳಕ್ಕೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಪುಷ್ಯ ಪೂರ್ಣಿಮೆ ದಿನವಾದ ಜನವರಿ 12ರಂದು ವಿದ್ಯುಕ್ತವಾಗಿ ಚಾಲನೆ ದೊರಕಿತ್ತು. 144 ವರ್ಷಗಳಿಗೊಮ್ಮೆ ನಡೆಯುವ ಈ ಮಹಾಕುಂಭ ಮೇಳಕ್ಕೆ ಶಿವರಾತ್ರಿಯಂದು ತೆರೆಬಿದ್ದಿದೆ. ಜಗತ್ತಿನ ಮೂಲೆ ಮೂಲೆಯಿಂದ ಬಂದ ಕೋಟಿ ಕೋಟಿ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದ್ದಾರೆ. 45 ದಿನಗಳು 66 ಕೋಟಿ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ. 144 ವರ್ಷಗಳ ಬಳಿಕ ಪ್ರಯಾಗ್ರಾಜ್ನಲ್ಲಿ ಐತಿಹಾಸಿಕ ವೈಭವವೇ ಅನಾವರಣಗೊಂಡಿತ್ತು. ಮಹಾಕುಂಭಮೇಳದ ಮೊದಲ ದಿನ 1.6 ಕೋಟಿಗೂ ಹೆಚ್ಚು ಭಕ್ತರು ಪುಣ್ಯಸ್ನಾನ ಕೈಗೊಂಡಿದ್ದರು. ನಂತರದಲ್ಲಿ ಹರ ಹರ ಮಹಾದೇವ್ ಎಂಬ ಘೋಷಣೆ ಕೂಗುತ್ತಾ ವಿಶ್ವದ ಮೂಲೆ ಮೂಲೆಯಿಂದ ಜನಪ್ರವಾಹವೇ ಹರಿದು ಬಂದಿದೆ. ಸಣ್ಣ ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಪ್ರಾಯದ ಜನರು ಗಂಗೆಯನ್ನು ಪೂಜಿಸಿ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ಎಲ್ಲರದ್ದು ಧನ್ಯತಾ ಭಾವ. ಮಾನವತೆಯ ಮಹಾಯಜ್ಞ ಸಂಪನ್ನ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಈ ಬಾರಿ 66 ಕೋಟಿ 21 ಲಕ್ಷ ಜನ ಭಾಗವಹಿಸಿದ್ದಾರೆ ಅಂತ ಮಾಹಿತಿ ನೀಡಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಕುಂಭಮೇಳದ ಯಶಸ್ಸಿನ ಬಗ್ಗೆ ವಿವರಿಸಿರೋ ಯೋಗಿ ಆದಿತ್ಯನಾಥ್, ಮಾನವತೆಯ ಮಹಾಯಜ್ಞ, ನಂಬಿಕೆ, ಏಕತೆ ಮತ್ತು ಸಮಾನತೆಯ ಮಹಾಹಬ್ಬ ಮಹಾಕುಂಭಮೇಳವು ಸಂಪನ್ನವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ವಿಶ್ವದ ದೊಡ್ಡ ಧಾರ್ಮಿಕ ಉತ್ಸವವು ಅಮೋಘ ಯಶಸ್ಸು ಕಂಡಿದೆ. ಮಹಾಕುಂಭದಲ್ಲಿ 66 ಕೋಟಿ 21 ಲಕ್ಷಕ್ಕೂ ಹೆಚ್ಚು ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನದಲ್ಲಿ ಭಾಗಿಯಾಗಿ ಭಕ್ತಿಯ ಪರಾಕಾಷ್ಠೆ ಮೆರೆದಿದ್ದಾರೆ. ಇದು ವಿಶ್ವದ ಇತಿಹಾಸದಲ್ಲಿ ಅಭೂತಪೂರ್ವ ಅವಿಸ್ಮರಣೀಯ ಕಾರ್ಯಕ್ರಮವಾಗಿದೆ. ಪೂಜ್ಯನೀಯ ಅಖಾಡಗಳು, ಸಂತರು, ಮಹಾಮಂಡಲೇಶ್ವರರು ಮತ್ತು ಧಾರ್ಮಿಕ ಗುರುಗಳ ಆಶೀರ್ವಾದದ ಪರಿಣಾಮ ಸಾಮರಸ್ಯದ ಮಹಾಸಭೆಯು ಭವ್ಯವಾಗಿ ನಡೆಯಿತು. ಇಡೀ ಜಗತ್ತಿಗೆ ಏಕತೆಯ ಸಂದೇಶವನ್ನ ಸಾರಿತು. ಯೋಗಿ ಆದಿತ್ಯನಾಥ್.
ಏಕತೆಯ ಮಹಾಯಜ್ಞ ಎಂದ ಮೋದಿ. ಬೃಹತ್ ಕುಂಭಮೇಳವನ್ನ ಪ್ರಧಾನಿ ನರೇಂದ್ರ ಮೋದಿಯವರು ಏಕತೆಯ ಮಹಾಯಜ್ಞ ಎಂದು ಬಣ್ಣಿಸಿದ್ರು. ಐತಿಹಾಸಿಕ ಬೃಹತ್ ಮಹಾಕುಂಭಮೇಳವು ಮುಕ್ತಾಯಗೊಂಡಿದೆ. ಸಂಗಮದಲ್ಲಿ ಊಹಿಸಿದ್ದಕ್ಕಿಂತ ಹೆಚ್ಚಿನ ಭಕ್ತರು ಪವಿತ್ರ ಸ್ನಾನ ಮಾಡುವ ಮೂಲಕ ಗುಲಾಮಗಿರಿಯ ಮನಸ್ಥಿತಿಯ ಸಂಕೋಲೆಗಳನ್ನ ಮುರಿದು ಹೊರಬಂದಿದ್ದಾರೆ. ಭಾರತವು ಈಗ ಹೊಸ ಶಕ್ತಿಯೊಂದಿಗೆ ಮುನ್ನಡೆಯುತ್ತಿದೆ. ಇದು ಭಾರತಕ್ಕೆ ಹೊಸ ಭವಿಷ್ಯ ಬರೆಯುವ ಯುಗದ ಬದಲಾವಣೆಯನ್ನು ಸೂಚಿಸುತ್ತದೆ ಎಂದು ಮಹಾಕುಂಭಮೇಳದ ಬಗ್ಗೆ ಎಕ್ಸ್ನಲ್ಲಿ ವಿಸ್ತೃತವಾಗಿ ಬರೆದುಕೊಂಡಿದ್ದಾರೆ. $59 ಲಕ್ಷ ಜನರ ಊರಿಗೆ ಬಂದಿದ್ದು 66 ಕೋಟಿ ಜನ. ಬಂದ ಜನರನ್ನು ಲೆಕ್ಕ ಹಾಕಿದ್ದು ಎಐ ಕ್ಯಾಮೆರಾ. ಪ್ರಯಾಗ್ರಾಜ್ ಎಂಬುದು ಉತ್ತರ ಪ್ರದೇಶದ ಪೌರಾಣಿಕ ಇತಿಹಾಸ ಹೊಂದಿರುವ ನಗರ. ಈ ನಗರದ ಒಟ್ಟು ಜನಸಂಖ್ಯೆ 59 ಲಕ್ಷ. ಆದರೆ 45 ದಿನಗಳಲ್ಲಿ ಈ ನಗರ 66.21 ಕೋಟಿ ಜನರಿಗೆ ಆತಿಥ್ಯ ವಹಿಸಿದೆ. ಒಂದೇ ಪ್ರದೇಶಕ್ಕೆ ಇಷ್ಟು ಪ್ರಮಾಣದಲ್ಲಿ ಭೇಟಿ ನೀಡಿದ್ದು ಇದೇ ಮೊದಲಾಗಿದೆ. ಹೀಗೆ ಲೆಕ್ಕ ಹಾಕುವುದಕ್ಕೆ ಹೆಚ್ಚಾಗಿ ಅವಲಂಬಿಸಿದ್ದು 1700 ಎಐ ಕ್ಯಾಮೆರಾಗಳನ್ನು. ಇಷ್ಟೊಂದು ಎಐ ಕ್ಯಾಮೆರಾ ಬಳಸಿದ್ದು ವಿಶ್ವದಲ್ಲಿ ಇದೇ ಮೊದಲು. ಜೊತೆಗೆ ಚೀನಾ, ಭಾರತ ಹೊರತುಪಡಿಸಿ ವಿಶ್ವದ ಎಲ್ಲಾ ರಾಷ್ಟ್ರಗಳ ಜನಸಂಖ್ಯೆಯನ್ನು ಇದು ಮೀರಿ ದಾಖಲೆ ಬರೆದಿದೆ. 40 ಕೋಟಿ ಜನರ ಆಗಮನದ ನಿರೀಕ್ಷೆ ಇಟ್ಟಿದ್ದ ಉತ್ತರ ಪ್ರದೇಶ ಸರ್ಕಾರದ ಲೆಕ್ಕಾಚಾರವೇ ತಲೆಕೆಳಗಾಗುವಂತೆ ಮಾಡಿದೆ. ಬಾಲಿವುಡ್ ಸೆಲೆಬ್ರಿಟಿಗಳಿಂದ ಹಿಡಿದು ಪ್ರಪಂಚದ ಮೂಲೆ ಮೂಲೆಯಿಂದ ಬಂದ ಕೋಟಿ ಕೋಟಿ ಭಕ್ತರು ಪವಿತ್ರ ಸ್ನಾನ ಮಾಡಿದ್ದಾರೆ. ಕೊನೆಯ ದಿನ 1,53 ಲಕ್ಷ ಭಕ್ತರು ಗಂಗೆಯಲ್ಲಿ ಮಿಂದೆದ್ದಿದ್ದಾರೆ. ಬುಧವಾರ ಮಹಾಶಿವರಾತ್ರಿಯಂದು ಕೊನೆಯ ಪುಣ್ಯಸ್ನಾನದಲ್ಲಿ 1 ಕೋಟಿಗೂ ಅಧಿಕ ಜನರು ಪುಣ್ಯಸ್ನಾನದಲ್ಲಿ ಭಾಗಿಯಾಗಿದ್ರು. ಕುಂಭಮೇಳ ಮುಗಿದ್ರು ದೇಶದ ವಿವಿಧೆಡೆಯಿಂದ ಪ್ರಯಾಗ್ರಾಜ್ಗೆ ಬರುವ ಭಕ್ತರ ಸಂಖ್ಯೆಯೂ ಕಡಿಮೆಯಾಗಿಲ್ಲ. ಸಾವಿರಾರು ಜನರು ತ್ರಿವೇಣಿ ಸಂಗಮದಲ್ಲಿ ಮಿಂದೇಳಲು ಇನ್ನೂ ಬರುತ್ತಿದ್ದಾರೆ. ಮಾದರಿಯಾದ ಯೋಗಿ ಆದಿತ್ಯನಾಥ್. ಮಹಾಕುಂಭದಲ್ಲಿ ಖುದ್ದು ಸ್ವಚ್ಛತಾ ಕಾರ್ಯಕ್ಕಿಳಿದ ಸಿಎಂ. ಅತಿ ದೊಡ್ಡ ಧಾರ್ಮಿಕ ಹಬ್ಬವನ್ನ ಯಶಸ್ವಿಯಾಗಿ ನಿರ್ವಹಿಸಿದ ಹೆಗ್ಗಳಿಕೆಗೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಪಾತ್ರರಾಗಿದ್ದಾರೆ. ಇದೀಗ ಮಹಾಕುಂಭಮೇಳ ಮುಗಿದ ಬೆನ್ನಲ್ಲೇ ಮತ್ತೆ ಯೋಗಿ ಮಾದರಿಯಾಗಿದ್ದಾರೆ. ಮಹಾಕುಂಭಮೇಳ ಸಮಾರೋಪಕ್ಕೆ ಆಗಮಿಸಿದ ಯೋಗಿ ಆದಿತ್ಯನಾಥ್ ಕೈಗೆ ಗ್ಲೌಸ್ ಧರಿಸಿ ತ್ರಿವೇಣಿ ಸಂಗಮ ಸೇರಿದಂತೆ ನದಿ ತೀರದಲ್ಲಿ ಸ್ವಚ್ಛತಾ ಕಾರ್ಯಕ್ಕೆ ಇಳಿದರು. ಮಹಾಕುಂಭ ನಗರದ ಅರೈಲ್ ಘಾಟ್ನಲ್ಲಿ ಸ್ವಚ್ಛತಾ ಸಿಬ್ಬಂದಿಯೊಂದಿಗೆ ಸೇರಿ ಘಾಟ್ ಸ್ವಚ್ಛಗೊಳಿಸಿದ್ರು. ಗಂಗಾ ತೀರದಲ್ಲಿ ಸ್ನಾನ ಮಾಡುವವರು ಬಿಟ್ಟು ಹೋದ ಬಟ್ಟೆಗಳನ್ನು ಸ್ವಚ್ಛಗೊಳಿಸುವಲ್ಲಿ ತಮ್ಮ ಮಂತ್ರಿಗಳೊಂದಿಗೆ ಶ್ರಮದಾನ ಮಾಡಿದ್ರು. ನೀರಿನಲ್ಲಿ ಬಿಸಾಡಿದ ಬಟ್ಟೆಗಳನ್ನು ತೆಗೆದು ಮಹಾಕುಂಭದ ನಂತರ ಇಡೀ ಮೇಳ ಪ್ರದೇಶದ ಸ್ವಚ್ಛತೆಗಾಗಿ ಅಭಿಯಾನ ಆರಂಭಿಸಿದ್ರು. ಸನಾತನ ಧರ್ಮ ಹಾಗೂ ಭಾರತೀಯತೆಯನ್ನು ವಿಶ್ವಕ್ಕೆ ಉತ್ತಮ ರೀತಿಯಲ್ಲಿ ಪ್ರಚುರಪಡಿಸಿದ ಹಾಗೂ ವಿಶ್ವವನ್ನೇ ಮೋಡಿ ಮಾಡಿದ ಸಿಎಂ ಯೋಗಿ ಆದಿತ್ಯನಾಥ್ ಇದೀಗ ಸ್ವಚ್ಛತಾ ಅಭಿಯಾನದಲ್ಲೂ ಪಾಲ್ಗೊಂಡಿದ್ದಾರೆ ಎಂದು ಎಲ್ಲೆಡೆ ಮೆಚ್ಚುಗೆಯೂ ವ್ಯಕ್ತವಾಯಿತು. ಸ್ವಚ್ಛತಾ ಕಾರ್ಯದ ನಂತರ ಮುಖ್ಯಮಂತ್ರಿಗಳು ತಮ್ಮ ಸಂಪುಟ ಸಹೋದ್ಯೋಗಿಗಳೊಂದಿಗೆ ಫ್ಲೋಟಿಂಗ್ ಜೆಟ್ಟಿ ಮೂಲಕ ಸಂಗಮಕ್ಕೆ ತೆರಳಿದ್ರು.
ಈ ವೇಳೆ ಅವರು ಸೈಬೀರಿಯನ್ ಪಕ್ಷಿಗಳಿಗೆ ಆಹಾರ ನೀಡಿದ್ರು. ಸಂಗಮ ತಲುಪಿದ ಸಿಎಂ ಯೋಗಿ ಆದಿತ್ಯನಾಥ್ ಮಾ ಗಂಗಾ, ಮಾ ಯಮುನಾ ಮತ್ತು ಅದೃಶ್ಯ ರೂಪದಲ್ಲಿರುವ ಮಾ ಸರಸ್ವತಿಯನ್ನು ವಿದ್ಯುಕ್ತವಾಗಿ ಪೂಜಿಸಿದ್ರು. ವೈದಿಕ ಮಂತ್ರಗಳ ಪಠಣದ ನಡುವೆ ಅವರು ಮಂತ್ರಿಗಳೊಂದಿಗೆ ಮಾ ಗಂಗೆಗೆ ದುಗ್ಧಾಭಿಷೇಕ ಮಾಡಿ ವಿಧಿವಿಧಾನಗಳೊಂದಿಗೆ ತಾಯಿಗೆ ಆರತಿ ಬೆಳಗಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿದ್ರು. ಸ್ವಚ್ಛತಾ ಕಾರ್ಮಿಕರಿಗೆ ಬೋನಸ್ ನೀಡಿದ್ರು ಯೋಗಿ. ಇನ್ನು ಪ್ರಯಾಗ್ರಾಜ್ನ ಸಾವಿರಾರು ಎಕರೆ ಪ್ರದೇಶವನ್ನು ಪ್ರತಿದಿನವೂ ಸ್ವಚ್ಛವಾಗಿಟ್ಟ ಕಾರ್ಮಿಕರಿಗೆ ಸಿಎಂ ಯೋಗಿ ಆದಿತ್ಯನಾಥ್ ಬೋನಸ್ ಘೋಷಿಸಿದ್ರು. ಕುಂಭಮೇಳದ ಎಲ್ಲಾ ದಿನಗಳಲ್ಲಿ ಆ ಸ್ಥಳವನ್ನ ಶುದ್ಧವಾಗಿಟ್ಟ ಸ್ವಚ್ಛತಾ ಕಾರ್ಮಿಕರಿಗೆ ಹಾಗೂ ಆರೋಗ್ಯ ಕಾರ್ಯಕರ್ತರಿಗೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ 10,000 ರೂಪಾಯಿ ಬೋನಸ್ ಘೋಷಿಸಿದ್ರು. ಅಷ್ಟೇ ಅಲ್ಲದೆ ಏಪ್ರಿಲ್ನಿಂದ ಕನಿಷ್ಠ ವೇತನವನ್ನು 16,000 ರೂಪಾಯಿಗೆ ಹೆಚ್ಚಳ ಮಾಡುವ ಭರವಸೆಯನ್ನೂ ನೀಡಿದ್ರು. मैं आपको इस बात के लिए आश्वस्त करने के लिए आया हूं। एक सरकार ने तय किया है, प्रयागराज महाकुंभ के साथ जुड़े हुए जो भी स्वच्छता कर्मी थे, स्वास्थ्य कर्मी थे, इन सबको हम लोग एक अतिरिक्त बोनस देंगे 10,000 रुपए का। इस मेले के दौरान इन्होंने जो कार्य किया है। दूसरा, हम लोग अभी एक व्यवस्था करने जा रहे हैं। अब तक जो स्वच्छता कर्मी कार्य करते थे, महीने भर कार्य करते थे, 8,000, 9,000, 10,000, 11,000 रुपए तक मात्र पाते थे। अब हम लोग आगे अप्रैल से हमारा एक कॉर्पोरेशन बनने जा रहा है, जिसके माध्यम से हम व्यवस्था करने जा रहे हैं कि जो भी स्वच्छता कर्मी अब काम करेगा, कम से कम उसको 16,000 रुपए हर महीने उसके खाते में हम लोग देने का काम करेंगे। ಒಂದು ಕಾರ್ಯಕ್ರಮ ನಡೆಯಬೇಕೆಂದ್ರೆ ಅದರ ಸಿದ್ಧತೆ ಎಷ್ಟು ಮುಖ್ಯವೋ, ಕಾರ್ಯಕ್ರಮಗಳು ನಡೆದ ಬಳಿಕ ಆ ಸ್ಥಳದ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು ಕೂಡ ಅಷ್ಟೇ ಮುಖ್ಯ ಅಂತ ತೋರಿಸಿದ್ರು ಯೋಗಿ ಆದಿತ್ಯನಾಥ್. ಮಹಾಕುಂಭಮೇಳದ ಯಶಸ್ವಿ ಆಯೋಜನೆಯಲ್ಲಿ ಪ್ರಯಾಗ್ರಾಜ್ನಲ್ಲಿ ನೈರ್ಮಲ್ಯ ಮತ್ತು ಆರೋಗ್ಯ ಕಾರ್ಯಕರ್ತರ ಪಾತ್ರಕ್ಕಾಗಿ ಯೋಗಿ ಆದಿತ್ಯನಾಥ್ ಅವರನ್ನ ಸನ್ಮಾನಿಸಿದ್ರು. ಸ್ವಚ್ಛ ಕುಂಭಕೋಶ್ ಮತ್ತು ಆಯುಷ್ಮಾನ್ ಯೋಜನೆಯಡಿ ಪ್ರಮಾಣ ಪತ್ರಗಳನ್ನ ವಿತರಿಸಿದ್ರು. ये मान के चलिए, ये जो 50-55 करोड़ लोग उत्तर प्रदेश में महाकुंभ के आयोजन के साथ जुड़ेंगे, ये उत्तर प्रदेश और देश की इकोनॉमी को कितना इसको बूस्ट प्राप्त मिलेगा, इसका अनुमान आप कर सकते हैं। मेरा अनुमान है कि उत्तर प्रदेश की अकेली अर्थव्यवस्था को महाकुंभ प्रयागराज के माध्यम से 3 लाख करोड़ रुपए की नई बढ़ोतरी होने जा रही है। ಹೀಗಂತ ಯುಪಿ ಸಿಎಂ ಈ ಮೊದಲೇ ಹೇಳಿದ್ರು. ಪ್ರಯಾಗ್ರಾಜ್ನ ಮಹಾಕುಂಭಮೇಳವು ಅದ್ಭುತ ಯಶಸ್ಸನ್ನ ಕಂಡಿದೆ. ಈ ಬಾರಿ ನಿರೀಕ್ಷೆಗೂ ಮೀರಿ 4 ಲಕ್ಷ ಕೋಟಿ ರೂಪಾಯಿಗಳ ವ್ಯವಹಾರ ನಡೆದಿದೆ ಎಂದು ಅಂದಾಜಿಸಲಾಗಿದೆ. ಈ ಮೂಲಕ ನಂಬಿಕೆ ಮತ್ತು ಆರ್ಥಿಕತೆ ಹೇಗೆ ಪರಸ್ಪರ ಬೆಸೆದುಕೊಂಡಿವೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಸ್ಥಳೀಯ ವ್ಯವಹಾರಗಳಿಗೆ ಭಾರೀ ಉತ್ತೇಜನ ನೀಡುವ ಮೂಲಕ ಮಹಾಕುಂಭಮೇಳವು ಭಾರತದ ಅತಿದೊಡ್ಡ ಆರ್ಥಿಕ ಕಾರ್ಯಕ್ರಮಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ. ಯೋಗಿ ಸರ್ಕಾರಕ್ಕೆ 4 ಲಕ್ಷ ಕೋಟಿ ರೂಪಾಯಿ ಆದಾಯ. ಇದು ಕರ್ನಾಟಕದ ಬಜೆಟ್ಗಿಂತಲೂ ಹೆಚ್ಚು. 144 ವರ್ಷಗಳಿಗೊಮ್ಮೆ ನಡೆದ ಮಹಾಕುಂಭಮೇಳಕ್ಕೆ ಹೇಗೆ ಕೋಟ್ಯಾಂತರ ಜನ ಹರಿದು ಬಂದರು, ಹಾಗೆಯೇ ಉತ್ತರ ಪ್ರದೇಶ ಸರ್ಕಾರಕ್ಕೆ ಗಂಗೆಯಲ್ಲಿ ಹರಿದ ನೀರಿನಂತೆ ಭರ್ಜರಿ ಆದಾಯವೇ ಹರಿದು ಬಂದಿದೆ. ಉತ್ತರ ಪ್ರದೇಶದ ಆರ್ಥಿಕತೆಗೆ ಮಹಾಕುಂಭಮೇಳ ಮತ್ತಷ್ಟು ಬಲ ತಂದಿದೆ. 45 ದಿನಗಳ ಈ ಧಾರ್ಮಿಕ ಕಾರ್ಯಕ್ರಮದಿಂದ ಉತ್ತರ ಪ್ರದೇಶ ಸರ್ಕಾರಕ್ಕೆ 4 ಲಕ್ಷ ಕೋಟಿ ರೂಪಾಯಿ ಆದಾಯ ತಂದಿದೆ ಅಂತ ವಿಶ್ಲೇಷಿಸಲಾಗ್ತಿದೆ. ಮಹಾಕುಂಭಮೇಳವನ್ನ ಉತ್ತರ ಪ್ರದೇಶ ಸರ್ಕಾರ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿತ್ತು ಎಂದು ಅಸಂಖ್ಯಾತ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಆ ಅಚ್ಚುಕಟ್ಟು ವ್ಯವಸ್ಥೆಗಾಗಿ ರಾಜ್ಯ ಸರ್ಕಾರ ವೆಚ್ಚ ಮಾಡಿದ್ದು ಬರೋಬ್ಬರಿ 7,500 ಕೋಟಿ ರೂಪಾಯಿ. ಇದೊಂದು ರೀತಿಯ ಹೂಡಿಕೆಯಂತಾಯಿತು. ಆ ಹೂಡಿಕೆಯಿಂದ ಸರ್ಕಾರಕ್ಕೆ ಅಂದಾಜು 4 ಲಕ್ಷ ಕೋಟಿ ರೂಪಾಯಿ ಆದಾಯ ಬಂದಿದೆ. ಕರ್ನಾಟಕ ಸರ್ಕಾರ ಕಳೆದ ವರ್ಷ ಮಂಡನೆ ಮಾಡಿದ ಇಡೀ ವರ್ಷದ ಆಯವ್ಯಯ ಗಾತ್ರ 3.47 ಲಕ್ಷ ಕೋಟಿ ರೂಪಾಯಿ. ಅದಕ್ಕಿಂತ ಹೆಚ್ಚು ಆದಾಯ 45 ದಿನಗಳ ಉತ್ಸವದಿಂದ ಯೋಗಿ ಸರ್ಕಾರಕ್ಕೆ ಹರಿದು ಬಂದಿದೆ. ಎಂಟು ಲಕ್ಷ ಮಂದಿಗೆ ಉದ್ಯೋಗ ಸೃಷ್ಟಿ,
ಕುಂಭಮೇಳದಿಂದ ಆದಾಯದ ಜೊತೆಗೆ ಉತ್ತರ ಪ್ರದೇಶದಲ್ಲಿ 8 ಲಕ್ಷ ಉದ್ಯೋಗ ಸೃಷ್ಟಿಯಾದ ಅಂದಾಜು ಹಾಕಲಾಗಿದೆ. ಆಹಾರ, ವಸತಿ, ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಭಾರೀ ಅನುಕೂಲವಾಗಿದೆ. ಅತ್ಯಂತ ವಿಶಾಲ ಪ್ರದೇಶದಲ್ಲಿ ಹರಡಿಕೊಂಡಿದ್ದ ಮಹಾಕುಂಭ ಪ್ರದೇಶದಲ್ಲಿ ಓಡಾಡುವುದೇ ತ್ರಾಸದಾಯಕವಾಗಿತ್ತು. ಅಂತಹ ವೇಳೆ ಬೈಕ್ ಹೊಂದಿದ್ದ ಯುವಕರು ಜನರನ್ನ ಅತ್ತಿಂದಿತ್ತ ಸಾಗಣೆ ಮಾಡಿ ಭರ್ಜರಿ ಆದಾಯವನ್ನು ಸಂಪಾದನೆ ಮಾಡಿಕೊಂಡಿದ್ದು ವಿಶೇಷ. ಮಧ್ಯಪ್ರದೇಶದಿಂದ ರುದ್ರಾಕ್ಷಿ ಮಾರಲು ಬಂದ ಮೊನಾಲಿಸಾ ಜಗದ್ವಿಖ್ಯಾತವಾಗಿ ಸಿನಿಮಾದಲ್ಲಿ ನಟಿಸುವಷ್ಟರ ಮಟ್ಟಿಗೆ ಆಕೆಯ ಜೀವನವನ್ನೇ ಈ ಕುಂಭಮೇಳ ಬದಲಿಸಿದ್ದು ವಿಶೇಷ. ಅಂಗಡಿಗಳಿಗೆ 2 ತಿಂಗಳಲ್ಲೇ 1 ವರ್ಷದ ವ್ಯಾಪಾರ. ಸಣ್ಣ ಅಂಗಡಿಗಳು, ದಿನಸಿ ಅಂಗಡಿಗಳು, ವಿಶೇಷವಾಗಿ ಬಟ್ಟೆ ಉದ್ಯಮಕ್ಕೆ ಕುಂಭಮೇಳ ಬೂಸ್ಟರ್ ನೀಡಿದೆ. ಭಾರತೀಯ ಕೈಗಾರಿಕೆಗಳ ಒಕ್ಕೂಟದ ಪ್ರಕಾರ 1 ವರ್ಷದಲ್ಲಿ ಆಗುತ್ತಿದ್ದ ವ್ಯಾಪಾರವು ಕೇವಲ 2 ತಿಂಗಳಲ್ಲೇ ಆಗಿದೆ. ಇದು ಜನರಿಗೆ ಅಧಿಕ ಪ್ರಮಾಣದಲ್ಲಿ ಲಾಭ ತಂದುಕೊಟ್ಟಿದೆ. ವಿಶ್ವದ ಅತಿದೊಡ್ಡ ತಾತ್ಕಾಲಿಕ ಜಿಲ್ಲೆ ಮಹಾಕುಂಭನಗರ 1 ತಿಂಗಳಲ್ಲಿ ತೆರವು. ಐತಿಹಾಸಿಕ ಮಹಾಕುಂಭಮೇಳಕ್ಕಾಗಿ ಉತ್ತರ ಪ್ರದೇಶ ಸರ್ಕಾರ ಮಹಾಕುಂಭನಗರ ಎಂಬ ತಾತ್ಕಾಲಿಕ ಜಿಲ್ಲೆಯನ್ನೇ ಸೃಷ್ಟಿ ಮಾಡಿತ್ತು. ಇದು ವಿಶ್ವದ ಅತ್ಯಂತ ಜನನಿಬಿಡ ಹಾಗೂ ಬೃಹತ್ ಗಾತ್ರದ ತಾತ್ಕಾಲಿಕ ಜಿಲ್ಲೆ ಎಂಬ ಖ್ಯಾತಿಗೂ ಪಾತ್ರವಾಗಿತ್ತು. ಈಗ ಕುಂಭಮೇಳ ಮುಗಿದಿರುವ ಹಿನ್ನೆಲೆಯಲ್ಲಿ ಅದನ್ನ ತೆರವುಗೊಳಿಸಲಾಗುತ್ತೆ. ಆ ಕಾರ್ಯ ಮಾಡಲು ಬರೋಬ್ಬರಿ 1 ತಿಂಗಳಷ್ಟು ಸುದೀರ್ಘ ಸಮಯ ಹಿಡಿಯಲಿದೆ. ಗಂಗಾ ಯಮುನಾ ನದಿಯ ಮರಳು ದಂಡೆಯ ಮೇಲಿರುವ 10,000 ಎಕರೆ ಪ್ರದೇಶದಲ್ಲಿ ತಾತ್ಕಾಲಿಕವಾಗಿ ತಲೆ ಎತ್ತಿದ ವ್ಯವಸ್ಥೆಯೇ ಮಹಾಕುಂಭನಗರ. 3 ತಿಂಗಳ ಅವಧಿಯಲ್ಲಿ ನಿರ್ಮಾಣವಾದ ಉತ್ತರ ಪ್ರದೇಶದ 76ನೇ ಜಿಲ್ಲೆ ಪ್ರತ್ಯೇಕವಾದ ವಿದ್ಯುತ್, ನೀರು ವಿತರಣೆ, ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ, ಜಿಲ್ಲಾಧಿಕಾರಿ, ಎಸ್ಪಿ, 5 ಪೊಲೀಸ್ ಠಾಣೆಗಳನ್ನು ಹೊಂದಿತ್ತು. 65 ಕೋಟಿ ಜನರು ಭೇಟಿ ನೀಡಿದ್ದು ಇದೇ ನಗರಕ್ಕೆ. ಸದ್ಯದಲ್ಲೇ ಈ ನಗರವನ್ನು ಬೃಹತ್ ಗಾತ್ರದ ಯಂತ್ರಗಳ ಸಹಾಯದಿಂದ ತೆರವುಗೊಳಿಸಲಾಗುತ್ತೆ. ಈ ನಗರದಲ್ಲಿ 30 ಪಂಟೂನ್ ಸೇತುವೆಗಳು, 400 ಕಿಲೋಮೀಟರ್ ಉದ್ದದ ತಾತ್ಕಾಲಿಕ ರಸ್ತೆ ಜಾಲವನ್ನೂ ನಿರ್ಮಿಸಲಾಗಿತ್ತು. ಇನ್ನು 1 ತಿಂಗಳ ಕಾಲ ಇವೆಲ್ಲವನ್ನೂ ತೆರವುಗೊಳಿಸುವ ಕಾರ್ಯ ನಡೆಯಲಿದೆ. ಭಾರತ ಮಾತ್ರವಲ್ಲದೆ ವಿಶ್ವದಲ್ಲೇ ಅತಿದೊಡ್ಡ ಧಾರ್ಮಿಕ ಉತ್ಸವ ಎಂದರೆ ಅದು ಕುಂಭಮೇಳ. ಈ ಬಾರಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ 144 ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭಮೇಳ ಅದ್ಧೂರಿಯಾಗಿ ನಡೆದು ಸಂಪನ್ನಗೊಂಡಿದೆ. ಈ ಬಾರಿಯ ಮಹಾಕುಂಭಮೇಳ ಯಶಸ್ವಿಯಾದ ಬೆನ್ನಲ್ಲೇ ಮುಂದಿನ ಕುಂಭಮೇಳ ಎಲ್ಲಿ ಎನ್ನುವ ಪ್ರಶ್ನೆ ಈಗಾಗಲೇ ಉದ್ಭವಗೊಂಡಿದೆ. 700 ವರ್ಷಗಳ ಇತಿಹಾಸ ಇರುವ ಈ ಕುಂಭಮೇಳವನ್ನ ವರ್ಷಗಳಿಗೆ ಅನುಗುಣವಾಗಿ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತೆ. ಸಾಮಾನ್ಯವಾಗಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿರುವ ಸರಸ್ವತಿ, ಗಂಗಾ ಹಾಗೂ ಯಮುನಾ ನದಿಗಳ ಸಂಗಮ ಕ್ಷೇತ್ರವಾದ ತ್ರಿವೇಣಿ ಸಂಗಮದಲ್ಲಿ ಪ್ರತಿ 4 ವರ್ಷಗಳಿಗೊಮ್ಮೆ ಕುಂಭಮೇಳವನ್ನ ನಡೆಸಲಾಗುತ್ತೆ. ಇನ್ನು 6 ವರ್ಷಗಳಿಗೊಮ್ಮೆ ಅರ್ಧ ಕುಂಭಮೇಳ ನಡೆಸಲಾಗುತ್ತೆ. ಸಂಪೂರ್ಣ 12 ವರ್ಷಗಳಿಗೊಮ್ಮೆ ಪೂರ್ಣ ಕುಂಭಮೇಳ ಎಂದು ಕರೆಯಲಾಗುತ್ತೆ. ಉತ್ತರಾಖಂಡ್ನ ಗಂಗಾ ನದಿಯ ದಡದಲ್ಲಿರುವ ಹರಿದ್ವಾರದಲ್ಲಿ ಪ್ರತಿ 12 ವರ್ಷಗಳಿಗೊಮ್ಮೆ ಮಹಾಕುಂಭಮೇಳವನ್ನ ನಡೆಸಲಾಗುತ್ತೆ. ಅಲ್ಲದೆ ಕೆಲವೊಂದು ಬಾರಿ ಇದೇ ಪ್ರದೇಶದಲ್ಲಿ ಪ್ರತಿ 6 ವರ್ಷಗಳಿಗೊಮ್ಮೆ ಅರ್ಧ ಕುಂಭಮೇಳವನ್ನು ಸಹ ಆಯೋಜಿಸಲಾಗುತ್ತೆ. ಮಹಾರಾಷ್ಟ್ರದ ಗೋದಾವರಿ ನದಿಯ ದಡದಲ್ಲಿರುವ ನಾಸಿಕ್ನಲ್ಲಿ ಹಾಗೂ ಮಧ್ಯಪ್ರದೇಶದ ಶಿಪ್ರಾ ನದಿಯ ದಡದಲ್ಲಿರುವ ಉಜ್ಜಯಿನಿಯಲ್ಲಿ ಕುಂಭಮೇಳ ನಡೆಯುತ್ತವೆ. ಹೀಗಾಗಿ ಮುಂದಿನ ಕುಂಭಮೇಳ ಎಲ್ಲಿ ಎನ್ನುವ ಪ್ರಶ್ನೆಗೆ ಈಗಾಗಲೇ ಉತ್ತರ ಸಿಕ್ಕಿದೆ. 2027ರಲ್ಲಿ ನಾಸಿಕ್ನಲ್ಲಿ ನಡೆಯಲಿದೆ ಕುಂಭಮೇಳ. ಹೌದು, ಮುಂದಿನ ಪೂರ್ಣ ಕುಂಭಮೇಳ ಮಹಾರಾಷ್ಟ್ರದ ನಾಸಿಕ್ನಲ್ಲಿ 2027ರಂದು ನಡೆಯಲಿದೆ. ಮುಂಬರುವ ಪೂರ್ಣ ಕುಂಭಮೇಳ ಗೋದಾವರಿ ನದಿ ತೀರದಲ್ಲಿ ನಡೆಯಲಿದೆ. ಇದನ್ನು ಸಿಂಹಹಸ್ತ ಕುಂಭಮೇಳ ಎಂದೂ ಕರೆಯಲಾಗುತ್ತೆ. ಸುಮಾರು 17ನೇ ಶತಮಾನದಿಂದಲೂ ಕೂಡ ನಾಸಿಕ್ನಲ್ಲಿ ಈ ಕುಂಭಮೇಳವನ್ನು ನಡೆಸಿಕೊಂಡು ಬರಲಾಗುತ್ತಿದೆ. 12 ವರ್ಷಗಳ ಹಿಂದೆ ಅಂದ್ರೆ 2013ರಲ್ಲಿ ನಾಸಿಕ್ನಲ್ಲಿ ಪೂರ್ಣ ಕುಂಭಮೇಳ ನಡೆದಿತ್ತು. ನಾಸಿಕ್ ಅನ್ನು ಕೂಡ ನಾವು ಧಾರ್ಮಿಕ ಹಾಗೂ ಪೌರಾಣಿಕವಾಗಿ ಪವಿತ್ರ ಸ್ಥಳ ಎಂದು ಗುರುತಿಸುತ್ತೇವೆ. ಮುಂಬರುವ ಪೂರ್ಣ ಕುಂಭಮೇಳ ಗೋದಾವರಿ ನದಿ ತೀರದಲ್ಲಿ ನಡೆಯಲಿದೆ. ಇದನ್ನು ಸಿಂಹಹಸ್ತ ಕುಂಭಮೇಳ ಎಂದು ಕೂಡ ಕರೆಯಲಾಗುತ್ತೆ. ನಾಸಿಕ್ನ ಬಳಿಕ ಮಧ್ಯಪ್ರದೇಶದ ಉಜ್ಜಯಿನಿ ಮಹಾಕಾಳೇಶ್ವರನ ಸನ್ನಿಧಾನದಲ್ಲಿ 2028ಕ್ಕೆ ಮಹಾಕುಂಭಮೇಳ ನಡೆಯಲಿದೆ. ಇದಾದ ಬಳಿಕ ಅಂದ್ರೆ 2030ಕ್ಕೆ ಮತ್ತೆ ಪ್ರಯಾಗ್ರಾಜ್ನಲ್ಲಿ ಅರ್ಧ ಕುಂಭಮೇಳವನ್ನ ನಡೆಸಲಾಗುವುದು. ಫೆಬ್ರವರಿ 28ರಂದು ಆಗಸದಲ್ಲಿ ಕಾಣಲಿದೆ ಕೌತುಕ. ಮಹಾಕುಂಭಮೇಳ ಶಿವರಾತ್ರಿಯಂದು ಮುಕ್ತಾಯಗೊಂಡಿದೆ. ಅದಾದ 2 ದಿನದಲ್ಲಿ ಆಕಾಶದಲ್ಲಿ ಅಪರೂಪದ ಖಗೋಳ ವಿದ್ಯಮಾನವೊಂದು ಘಟಿಸಲಿದೆ.
7 ಗ್ರಹಗಳು ಒಟ್ಟಿಗೆ ಗೋಚರವಾಗಲಿದೆ. ಶನಿ, ಬುಧ, ನೆಪ್ಚೂನ್, ಶುಕ್ರ, ಯುರೇನಸ್, ಗುರು ಮತ್ತು ಮಂಗಳ ಎಲ್ಲವೂ ಒಂದೇ ಸಾಲಿನಲ್ಲಿ ಬಂದು ನಿಲ್ಲಲಿವೆ. ಈ ಹಿನ್ನೆಲೆಯಲ್ಲಿ ಮಹಾಕುಂಭಕ್ಕೆ ವೈಜ್ಞಾನಿಕತೆಯೂ ಜೋಡಿಸಿಕೊಂಡಿದ್ದು ಜನರಲ್ಲಿ ಆಧ್ಯಾತ್ಮಿಕ ಶಕ್ತಿ ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಬುಧ, ಶುಕ್ರ, ಮಂಗಳ, ಗುರು ಮತ್ತು ಶನಿಯನ್ನ ಬರಿಗಣ್ಣಿನಿಂದ ನೋಡಬಹುದು. ಆದರೆ ಯುರೇನಸ್ ಮತ್ತು ನೆಪ್ಚೂನ್ ಗ್ರಹಗಳು ಮಂಕಾಗಿರುವುದರಿಂದ ಬೈನಾಕ್ಯುಲರ್ ಅಗತ್ಯ. 144 ವರ್ಷಗಳ ಬಳಿಕ ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭಮೇಳಕ್ಕೆ ತೆರೆಬಿದ್ದಿದೆ. ಯಾರೂ ಊಹಿಸದ ರೀತಿಯಲ್ಲಿ ದೇಶ ವಿದೇಶಗಳಿಂದ ಭಾರೀ ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿದ್ರು. ಹೀಗೆ ಒಂದು ಅಪರೂಪದ ಆಧ್ಯಾತ್ಮಿಕ ಅನುಭೂತಿ ನೀಡಿದ ಕುಂಭಮೇಳ ಹುಟ್ಟಿಸಿದ ನೆನಪುಗಳು, ಅನುಭವ ಲಕ್ಷ ಕೋಟಿ.